ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಸೀರೀಸ್ ಡೇ 3 ಇವತ್ತು. ಸೊ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಜೊತೆಗೂಡಿ ಒಂದು ಕ್ಯಾಂಡಲ್ ಸ್ಟಿಕ್ ಅನ್ನ ಫ್ರೇಮ್ ಮಾಡ್ತಾರೆ. ಸೊ ನೀವು 1 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಬಹುದು ಅಥವಾ 5 ಮಿನಿಟ್ 15 ಮಿನಿಟ್ 1 ಅವರ್ ವಾಟ್ ಎವರ್ ಟೈಮ್ ಇಟ್ ಈಸ್. ಓಕೆ, ಅಲ್ಲಿ ನೀವು ಟೈಮ್ ಸೆಟ್ ಮಾಡ್ಕೋಬೇಕು. ಈಗ ಸ್ಕ್ರೀನ್ ಅಲ್ಲಿ ನೋಡಬಹುದು 5 ಮಿನಿಟ್ ಟೈಮ್ ಫ್ರೇಮ್ ನಾನು ಸೆಟ್ ಮಾಡಿರೋದು. ಸೊ ನೀವು ಪ್ರಾಪರ್ ಆಗಿ ಟ್ರೇಡಿಂಗ್ ಅನ್ನ ಕಲಿಬೇಕು ಅಂತಂದ್ರೆ ಸೊ ದೇರ್ ಇಸ್ ನೋ ವೇ ಯು ಶುಡ್ ಸ್ಟಾರ್ಟ್ ಫ್ರಮ್ ABCD. ನಾವು ಮಾರ್ಕೆಟ್ ದಿಕ್ಕನ್ನೇ ಬದಲಿಸುವಂತ ಒಂದು ಕೆಪಾಸಿಟಿ ಇರುತ್ತೆ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ. ಅದಕ್ಕೋಸ್ಕರ ಕ್ಯಾಂಡಲ್ ಸ್ಟಿಕ್ ಅನ್ನ ನೀವು ಸ್ಟಡಿ ಮಾಡಬೇಕು. ಆಮೇಲೆ ನಿಮಗೆ ಪ್ರೈಸ್ ಆಕ್ಷನ್ ಅಂತ ಬರುತ್ತೆ. ಸೊ ಸಪೋರ್ಟು, ರೆಸಿಸ್ಟೆನ್ಸು ಮತ್ತೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇವತ್ತು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ಈಗ ಓಪನ್ ಹೈ ಲೋ ಕ್ಲೋಸ್ ಅಂತ ಬರುತ್ತೆ. ಸೊ ಒಂದು ಕ್ಯಾಂಡಲ್ ಫ್ರೇಮ್ ಆಗಬೇಕಂದ್ರೆ ಪರ್ಟಿಕ್ಯುಲರ್ ಈಗ ನೋಡಬಹುದು ಈ ಕ್ಯಾಂಡಲ್ ಯಾವ ತರ ನಮಗೆ ಸಿಗ್ನಲ್ ಕೊಡ್ತಾ ಇದೆ, ಸೊ ಇಂಡಿಕೇಟ್ ಯಾವ ತರ ಮಾಡ್ತಾ ಇದೆ, ಸೊ ಎಲ್ಲಿ ಓಪನ್ ಆಯ್ತು ಎಲ್ಲಿ ಕ್ಲೋಸ್ ಆಯ್ತು. ಓಕೆ, ಓಪನ್ ಹೈ ಲೋ ಕ್ಲೋಸ್ ಅಂದ್ರೆ ಇಲ್ಲಿ ಓಪನ್ ಆಯ್ತು, ಸೊ ಇಲ್ಲಿ ಕ್ಲೋಸ್ ಆಯ್ತು. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಏನಾಗುತ್ತೆ, ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವಿಕ್ ಇಲ್ಲಿವರೆಗೂ ಟಚ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಗ್ರೀನ್ ಕ್ಯಾಂಡಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಮಾರ್ಕೆಟ್ ನ ಕೆಳಗಡೆ ತಗೊಂಡ್ ಬರ್ತಾರೆ. ಇವರೆಲ್ಲ ಹೆವಿ ಸ್ಟ್ರೆಂತ್ ಇದೆ ಸೆಲ್ಲರ್ಸು, ಅವರು ಮಾರ್ಕೆಟ್ ನ ಕೆಳಗಡೆ ತಗೊಂಡ್ ಬಂದು ಇಲ್ಲಿವರೆಗೂ ತೊಗೊಂಡ್ಬರ್ತಾರೆ. ಇಲ್ಲಿವರೆಗೂ ರೆಡ್ ವರೆಗೂ ತೋರಿಸುತ್ತೆ. ಫಸ್ಟ್ ಅದು ನಿಮಗೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ 5 ಮಿನಿಟ್ ಅಲ್ಲಿ ಈ ಕ್ಯಾಂಡಲ್ ಫ್ರೇಮ್ ಆಗಿರೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಗ್ರೀನ್ ಕ್ಯಾಂಡಲ್ ತಗೊಳ್ಳೋಣ. ಓಕೆ, ಇದು ಗ್ರೀನ್ ಕ್ಯಾಂಡಲ್ ಅಂದ್ರೆ ಮೇಲ್ಗಡೆ ಹೋಗೋ ಇಂಡಿಕೇಶನ್, ಸೊ ರೆಡ್ ಕ್ಯಾಂಡಲ್ ಅಂದ್ರೆ ಕೆಳಗಡೆ ಬೀಳೋ ಇಂಡಿಕೇಶನ್. ಓಕೆ, ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ರೆಡ್ ಅಂದ್ರೆ ಇದಕ್ಕೆ ಕೆಳಗಡೆ ಬರ್ತಾ ಇದೆ ಮಾರ್ಕೆಟ್, ಈ ತರ ಕೆಳಗಡೆ ಅಂದ್ರೆ ಇಲ್ಲಿ ನೋಡಬಹುದು. ಗ್ರೀನ್ ಕ್ಯಾಂಡಲ್ ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಸೊ ಇಷ್ಟು ನಿಮಗೆ ನಾಲೆಜ್ ಇದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ ಇಲ್ಲಿ ಗ್ರೀನ್ ಕ್ಯಾಂಡಲ್ ಓಪನ್ ಆಯ್ತು. ಓಕೆ, ಇಲ್ಲಿಂದ ಹಿಡಿದು ಮೇಲ್ಗಡೆ ಹೋಗುತ್ತೆ, ಇಲ್ಲಿವರೆಗೂ ಹೋಗಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಮೇಲ್ಗಡೆ ವಿಕ್ ಇದೆ. ಓಕೆ, ಇದು ಬಾಡಿ ಅಂತ ಕರೀತಾರೆ. ಸೊ ಇಲ್ಲಿ ಮೇಲ್ಗಡೆ ಲೈನ್ ತರ ಇದೆಯಲ್ಲ, ಕ್ಯಾಂಡಲ್ ಮೇಲ್ಗಡೆ ಇದರ ಕೆಳಗಡೆ ಇಲ್ಲಿ ನೋಡಬಹುದು, ಇದರ ಕೆಳಗಡೆ ಈ ತರ ಮೇಲ್ಗಡೆ ಇದರ ಇದೆಯಲ್ಲ, ಸೊ ಅದಕ್ಕೆ ವಿಕ್ ಅಂತ ಕರೀತಾರೆ. ಸೊ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಅಂತ ಬರುತ್ತೆ. ಸೊ ದೋಜಿ ಅಂತ ಇರ್ಬೋದು, ಹ್ಯಾಮರ್ ಇರ್ಬೋದು, ಡ್ರ್ಯಾಗನ್ ಫ್ಲೈ ದೋಜಿ, ಗ್ರೇವ್ ಸ್ಟೋನ್ ದೋಜಿ, ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್. ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಅಲ್ಲಿ ನಿಮಗೆ ಎಸ್ಟರ್ಡೇ ಪ್ಯಾಟರ್ನ್ ಕಂಬೈನ್ ಮಾಡ್ಕೊಂಡು ಈ ತರ ಒಂದು ಹೆಡ್ ಅಂಡ್ ಶೋಲ್ಡರ್ ತರ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಓಕೆ, ಲೆಫ್ಟ್ ಶೋಲ್ಡರು, ಇದು ರೈಟ್ ಶೋಲ್ಡರು, ಇದು ಹೆಡ್. ಓಕೆ, ಈ ತರ ಇಲ್ಲಿ ಬಂದು ಹೆಡ್ ಅಂಡ್ ಶೋಲ್ಡರ್ ಬ್ರೇಕ್ ಆಯ್ತು. ಅದು ಬ್ರೇಕ್ ಆದ ತಕ್ಷಣ ನೀವು ಎಂಟ್ರಿ ತಗೊಂಡು ಶೋಲ್ಡರ್ ಮೇಲ್ಗಡೆ ನೀವು ಸ್ಟಾಪ್ ಲಾಸ್ ಅನ್ನು ಹಾಕೊಂಡು 1:2 ಅಥವಾ 1:1.5 ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು. ಸೊ ಈ ತರ ಪ್ರೈಸ್ ಆಕ್ಷನ್ ವರ್ಕ್ ಆಗುತ್ತೆ. ಮಲ್ಟಿಪಲ್ ಕ್ಯಾಂಡಲ್ಸ್ ಸೇರಿದಾಗ ಒಂದು ಸೆಟಪ್ ಆಗುತ್ತೆ. ಓಕೆ, ಓಪನ್ ಹೈ ಲೋ ಕ್ಲೋಸ್ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಸೀರೀಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ಕ್ಯಾಂಡಲ್ಸ್, ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡೋಣ ಗೆಳೆಯರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಧನ್ಯವಾದಗಳು.